ಕೋಗಿಲು ಲೇಔಟ್ ಅಲ್ಲಿ ಸೂರಿನ ಸಮರ ನಿಲ್ತಾ ಇಲ್ಲ. ಕಾಂಗ್ರೆಸ್ ಬಿಜೆಪಿ ಮಧ್ಯದಲ್ಲಿ ಓಲೈಕೆಯ ಪಾಲಿಟಿಕ್ಸ್ ಜೋರಾಗಿ ನಡೀತಾ ಇದೆ. ಬಾಂಗ್ಲಾ ವಲಸಿಗರಿಗೆ ಮನೆ ಯಾಕೆ ಅಂತೇಳಿ ಬಿಜೆಪಿ ಕಿಡಿಕಾರ್ತಾ ಇದೆ. ಸರ್ಕಾರ ಇದಕ್ಕೆ ಸಮರ್ಥನೆಯನ್ನ ಮಾಡ್ಕೊಳ್ತಿರೋದು. ಸುಮಾರು 20-30 ವರ್ಷದಿಂದ ಅವರು ಅಲ್ಲೇ ಬೀಡು ಬಿಟ್ಟಿದ್ದಾರೆ. ಅಕ್ರಮವಾಗಿ ಅವರು ಆ ಜಾಗದಲ್ಲಿ ಇರಬಹುದು, ಆದ್ರೆ ಅಧಿಕಾರಿಗಳ ಎಡವಟ್ಟಿನಿಂದ ಅವ್ರಿಗೆ ಬೇಕಾದಂತ ಮೂಲಭೂತ ಸೌಕರ್ಯಗಳು ಅವ್ರಿಗೆ ಸಿಕ್ಬಿಟ್ಟಿದೆ. ಒಂದ್ ಕಡೆ ಕೇರಳ ಸಿಎಂ ಟ್ವೀಟ್ ಮಾಡ್ತಾ ಇದ್ದಂಗೆ ಇಲ್ಲಿನ ಕಾಂಗ್ರೆಸ್ ಎಚ್ಚೆತ್ತುಕೊಂಡಿದೆ. ಇನ್ನು ಕೆಸಿ ವೇಣುಗೋಪಾಲ್ ಅವರು ಸಿಎಂ ಮತ್ತೆ ಡಿಸಿಎಂಗೆ ಕರೆ ಮಾಡಿ ಏನದು ಅಂತ ವರದಿ ಕೇಳ್ತಾ ಇದ್ದಂಗೆ ಫ್ಲಾಟ್ ಭಾಗ್ಯ ಸಿಗ್ತಾ ಇದೆ. ಇವತ್ತು ಕೋಗಿಲು ಲೇಔಟ್ಗೆ ಬಿಜೆಪಿ ನಿಯೋಗ ಭೇಟಿಯನ್ನ ಕೊಡ್ತಾ ಇದೆ. ಗವರ್ನರ್ ಭೇಟಿಗೂ ಬಿಜೆಪಿ ನಾಯಕರು ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಒಂದ್ ಕಡೆ ಅಕ್ರಮ ಅಂತ ಇದೇ ಸರ್ಕಾರ ಹೇಳಿದೆ, ಮನೆ ಕೆಡವಿದೆ. ಈಗ ನೋಡಿದ್ರೆ ಅವರಿಗೆ ಫ್ಲಾಟ್ ಭಾಗ್ಯವನ್ನ ಕೊಡ್ತಾ ಇದ್ದಾರೆ. ಅದು ಕೂಡ ತ್ವರಿತವಾಗಿ ಮನೆ ಹಂಚಿಕೆಗೆ ತಡೆ ನೀಡುವಂತೆ ಮನವಿ ಮಾಡುವಂತ ಸಾಧ್ಯತೆ ಇದೆ. ಇವತ್ತು ರಾಜ್ಯ ಸರ್ಕಾರಕ್ಕೆ ಸರ್ವೆ ವರದಿ ಸಲ್ಲಿಕೆ ಆಗುತ್ತೆ. ಮನೆಗೆ ಅರ್ಹರು ಯಾರು ಅನರ್ಹರು ಯಾರು ಅಂತೇಳಿ ನಿನ್ನೆ ಎಲ್ಲ ಒಂದಿಷ್ಟು ಅಂಕಿ ಅಂಶಗಳನ್ನ ಕಲೆಕ್ಟ್ ಮಾಡಿದ್ದಾರೆ. ಇದೇ ವಿಷಯವಾಗಿ ಯಾರ್ಯಾರು ಏನೇನು ಹೇಳಿದ್ದಾರೆ ಫಸ್ಟ್ ನೋಡೋಣ. ಬಾಂಗ್ಲಾದೇಶದಿಂದ ಮುಸಲ್ಮಾನರು ವೆಸ್ಟ್ ಬೆಂಗಾಲ್ಗೆ ಬಂದರೆ ಅಲ್ಲಿ ಏಜೆನ್ಸಿ ಇದೆಯಂತೆ, ಅವರಿಗೆ 20,000 ರೂಪಾಯಿ ಕೊಟ್ಟರೆ ಆಧಾರ್ ಕಾರ್ಡು ರೇಷನ್ ಕಾರ್ಡು ಎಲ್ಲ ಮಾಡಿಕೊಡ್ತಾರೆ. ಅವ್ರು ಅಲ್ಲಿಂದ ಈಗ ಎಲ್ಲ ಕಡೆ ದೇಶದ ಎಲ್ಲೆಲ್ಲಿ ಮೂಲೆಗಳಿದೆ ಅಲ್ಲಿಗೆ ಬರ್ತಾ ಇದ್ದಾರೆ. ಬೆಂಗಳೂರಿಗೂ ಬಂದಿದ್ದಾರೆ. ನನ್ನ ರಾಜಕೀಯ ಇತಿಹಾಸದಲ್ಲಿ ಇಷ್ಟು ಬೇಗ ಮನೆ ಸ್ಯಾಂಕ್ಷನ್ ಆಗಿದ್ದು ನಾನು ನೋಡೇ ಇಲ್ಲ. ಕಟ್ ಅಂತ ವೇಣುಗೋಪಾಲ್ ಅಲ್ಲಿ ಹೇಳಿದ ತಕ್ಷಣ, ರಾಹುಲ್ ಗಾಂಧಿ ಫೋನ್ ಮಾಡಿದ ತಕ್ಷಣ, ಕೇರಳದ MP ಬಂದು ಹೋದ ತಕ್ಷಣ ಕಟ್ ಅಂತೇಳಿ ನೀವು ಸೈಟು ಅವ್ರ ಮನೆ ಕಟ್ಕೊಡ್ತೀನಿ ಅಂತ ಹೇಳ್ತಿರಲ್ಲ ಸಿದ್ದರಾಮಯ್ಯನವರೇ, ಯಾವ ಕಾನೂನು ಅಡಿಯಲ್ಲಿ ಕೊಡ್ತಾ ಇದ್ದೀರಾ? ನಾಚಿಕೆ ಆಗಲ್ವಾ ನಿಮಗೆ ಸರ್ಕಾರಕ್ಕೆ? ಯಾರು ಓಲೈಕೆ ರಾಜಕಾರಣ ಮಾಡೋಂಥ ಪ್ರಶ್ನೆ ಬರುವುದಿಲ್ಲ. ಯಾರು ಇಲ್ಲೀಗಲ್ ಎನ್ಕ್ರೋಚ್ಮೆಂಟ್ ಮಾಡಬಾರ್ದು. ಇಲ್ಲೀಗಲ್ ಎನ್ಕ್ರೋಚ್ಮೆಂಟ್ ಮಾಡೋರಿಗೆ ನಾವೇನು ಗಿಫ್ಟ್ ಕೊಡೋಕ್ಕೆ ನಾವು ರೆಡಿ ಇಲ್ಲ. ಅವ್ರ ಮೇಲೆ ಯಾರು ಮಾಡಿದ್ದಾರೋ ಅದಕ್ಕೆಲ್ಲ ಕೆಲವೆಲ್ಲ ದುಡ್ಡು ಕಲೆಕ್ಟ್ ಮಾಡಿದ್ರು ಮತ್ತೊಂದು ಅಂತ ಹೇಳಿ ಅಲ್ಲಿಯವರೇ ಕೆಲವೆಲ್ಲ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ನಾನು ಜಮೀರ್ ಖಾನ್ ಅವರಿಗೆ ಇವತ್ತು ಬಹಳ ಸ್ಪಷ್ಟವಾಗಿ ಕೇಳಕ್ಕೆ ಇಚ್ಛೆ ಪಡ್ತಾ ಇರೋದು, ಎಷ್ಟು ಜನ ಅಕ್ರಮ ವಲಸಿಗರಿಗೆ ಕರ್ನಾಟಕದಲ್ಲಿ ವೋಟರ್ ID ಮಾಡಿಸಿದ್ರಿ? ಎಷ್ಟು ಜನರಿಗೆ ಆಧಾರ್ ಕಾರ್ಡ್ ಅಕ್ರಮವಾಗಿ ಮಾಡಿಕೊಟ್ರಿ? ಈಗ ಎಷ್ಟು ಜನಕ್ಕೆ ನೀವು ಮನೆ ಕೊಡುವವರಿದ್ದೀರಿ? ಕೋಗಿಲು ಸಣ್ಣ ವಿಷಯ ಅಲ್ಲ. ಕೋಗಿಲಲ್ಲಿ ಬೈಯಪ್ಪನಹಳ್ಳಿಯಲ್ಲಿ ಮನೆ ಕೊಡೋದು ಯಾರಪ್ಪಂದು? ಯಾರ್ದು? ಕನ್ನಡಿಗರ ಟ್ಯಾಕ್ಸ್, ನಮ್ಮ ಟ್ಯಾಕ್ಸ್ ಇಂದು. ಕೆಲವರು ಮಾತ್ರ ಹೆಚ್ಚು ಸಮಾನರು, ಕೆಲವರು ಕಡಿಮೆ ಸಮಾನರಲ್ಲ. ಅಲ್ಪಸಂಖ್ಯಾತರಿಗೆ ಅನ್ಯಾಯ ಆದ ಕೂಡಲೇ ಸರ್ಕಾರ ಸ್ಪಂದಿಸಬೇಕು. ಯಾರಿಗೂ ಅನ್ಯಾಯ ಆಗಬಾರ್ದು, ಅವರಿಗೂ ಮನೆ ಬೇಕು, ಮಡಗಬೇಕು. ಅದೇ ಸಂದರ್ಭದಲ್ಲಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮನೆ ಕಳ್ಕೊಂಡವರಿಗೂ ಕೂಡ ನ್ಯಾಯ ಕೊಡಬೇಕಾದಂಥ ಅವಶ್ಯಕತೆಗಳು ಸರ್ಕಾರದ ಮುಂದಿದೆ. ನಾನು ಆಗ್ರಹಪಡಿಸ್ತೇನೆ ಸರ್ಕಾರಕ್ಕೆ ಮತ್ತು ಮುಖ್ಯಮಂತ್ರಿಗಳಿಗೆ, ತಕ್ಷಣ ನೀವು ಏನು ಎಲ್ಲರೂ ಸಮಾನರಂತ ಯೋಚನೆ ಮಾಡಿ ಬಸವಸತಿ ಮನೆಗಳನ್ನು ಬಡವರೆಲ್ಲರಿಗೂ ಕೂಡ ಮಂಜೂರು ಮಾಡಬೇಕು. ಮತ್ತು ಕೋಗಿಲು ಅಂತ ಒಂದು ಯಾವ ಕಾರ್ಯಚಟುವಟಿಕೆ ಆಗಿದೆ ಅಂಥ ಸಂತ್ರಸ್ತರಿಗೆ ಪೂರ್ಣ ಪ್ರಮಾಣದಲ್ಲಿ ನೆರವನ್ನು ಒಂದೇ ರೀತಿಯಲ್ಲಿ ಕೊಡಬೇಕು ಅನ್ನೋದು ನನ್ನ ಆಗ್ರಹ ಇದೆ. ಇನ್ನೇನು ಕೆಲವೇ ಹೊತ್ತಲ್ಲಿ ಬಿಜೆಪಿ ನಿಯೋಗ ಕೂಡ ವಿಸಿಟ್ ಮಾಡುತ್ತೆ. ನೋಡೋಣ, ಈಗ ವಿಸಿಟ್ ಮಾಡಿದ್ದಾರೆ ಅನ್ನೋ ಅಪ್ಡೇಟ್ ಸಿಗ್ತಾ ಇದೆ. ಮತ್ತೆ ವಿಸಿಟ್ ಮಾಡಿದ್ಮೇಲೆ ಯಾವ ತರ ಅವ್ರ ಅಂಕಿಅಂಶ ಮುಂದಿಡ್ತೀರಾ ಅನ್ನೋದು ಕೂಡ ಕುತೂಹಲ. ಗುಡಿ, ಸೊ ಈಗ ಕುತೂಹಲ ಇರೋದು ರಾಜ್ಯದಲ್ಲಿ ಕೋಗಿಲು ಸಮರ ಏನು ಮುಂದುವರೆದಿದೆ, ಅದು ಸೂರಿನ ಸಮರ. ಸೊ ರಾಜ್ಯಾದ್ಯಂತ ನಾವು ವರದಿ ಮಾಡ್ತಾ ಇದ್ದೀವಿ. ದಾವಣಗೆರೆ, ಮಂಡ್ಯ, ಹೀಗೆ ಬೇರೆ ಬೇರೆ ಕಡೆಗಳಲ್ಲಿ 37 ಲಕ್ಷಕ್ಕೂ ಅಧಿಕ ಬಡವರಿದ್ದಾರೆ, ನಿರಾಶ್ರಿತರಿದ್ದಾರೆ. ಅವರೆಲ್ಲ ಇಲ್ಲೇ ಹುಟ್ಟಿ, ಇಲ್ಲೇ ಬೆಳೆದು, ಇಲ್ಲೇ ಸಾಯೋರು. ಸೊ ಮೂಲ ಕನ್ನಡಿಗರು. ಅವ್ರಿಗೆ ಆಶ್ರಯ ಕೊಡೋದಕ್ಕೆ ಸರ್ಕಾರ ಹಿಂದೆ ಮುಂದೆ ನೋಡ್ತಾ ಇದೆ. ಎಷ್ಟು ವರ್ಷ ಆಯಿತು. ಬಟ್ ಇಲ್ಲಿ 15 ದಿವಸದಲ್ಲೇ ಫಟಾಫಟ್ ಅಂತ ಅವರಿಗೆ ಫ್ಲಾಟ್ ಭಾಗ್ಯ ಸಿಗುತ್ತೆ. ಇದು ಸರ್ಕಾರಕ್ಕೆ ಡ್ಯಾಮೇಜ್ ಮಾಡುವಂಥ ನಿಟ್ಟಲ್ಲಿ ಬಿಜೆಪಿ ಈಗ ಅಲರ್ಟ್ ಆಗಿದೆ. ಇಲ್ಲಿ ಇದನ್ನು ಎರಡು ವಿಧವಾಗಿ ಗಮನಿಸಬೇಕಾಗುತ್ತೆ ಶರ್ಮಿತಾ. ಮೊದಲನೇದಾಗಿ ಸರ್ಕಾರದ ನಡೆ ಮಾಡ್ತಿರುವಂಥದ್ದು, ಅವರು ಯಾವ ರೀತಿಯಾಗಿ ಇಲ್ಲಿ ಒಂದು ರಿಯಾಕ್ಟಿವ್ ಆಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ, ಅಥವಾ ಇದ್ದಕ್ಕಿದ್ದ ಹಾಗೆ ಫ್ಲ್ಯಾಟನ್ನು ಕೊಡುವಂಥದ್ದು. ನಾವು ಸರ್ವೆಯನ್ನು ಮಾಡಿಸ್ತೀವಿ, ಆ ಸರ್ವೆಯಲ್ಲಿ ಯಾರ ಹೆಸರು ಬರುತ್ತೆ ಅವರಿಗೆ ಫ್ಲ್ಯಾಟ್ ಕೊಡ್ತೀವಿ, ಯಾರು ಅರ್ಹ ಯಾರು ಅನರ್ಹ ಅಂತ ಎಲ್ಲ ಪ್ರಶ್ನೆಗಳನ್ನು ಈಗ ಸರ್ಕಾರ ಏನೋ ಮಾಡ್ತಾ ಇರುವಂಥದ್ದು. ಆದರೆ ಇಲ್ಲಿ ನಾವು ಗಮನಿಸಬೇಕಾಗಿರ್ತಕ್ಕಂಥ ಅಂಶ ಅಂದರೆ, ಹಾಗೆ ಈಗ ಆಲ್ರೆಡಿ ನಿನ್ನೆ DK ಶಿವಕುಮಾರ್ ಅವರು ಹೇಳ್ತಿದ್ರು, ಅಲ್ಲಿ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಕೇವಲ 10,000 ರೂಪಾಯಿ ಲಂಚವನ್ನು ಪಡೆದುಕೊಂಡು ಅವರು ಎಲ್ಲವನ್ನೂ ಮಾಡಿಕೊಟ್ಟಿದ್ದಾರೆ ಅಲ್ಲಿ ಅಧಿಕಾರಿಗಳು ಅಂತೇಳಿ. ಹಾಗಿದ್ರೆ ಈಗ ಸರ್ವೆ ಬರುತ್ತಲ್ಲ, ಅದಲ್ಲೂ ಕೂಡ ಲಂಚವನ್ನು ಪಡೆದು ಅನರ್ಹರಿಗೂ ಕೂಡ ಹೆಸರನ್ನ ಸೇರಿಸಿರಬಾರ್ದು ಯಾಕೆ ಅನ್ನುವಂಥ ಪ್ರಶ್ನೆಯನ್ನು ಸಹಜವಾಗಿ ಈಗ ಮಾಡಬೇಕಾಗುತ್ತೆ. ಇನ್ನೊಂದು ಕಡೆಯಿಂದ ನೋಡ್ತಾ ಇದ್ರೆ, ಒಂದು ಕಡೆ ಕೊಡಗು 6 ವರ್ಷ ಆಗಿದೆ, ಅಲ್ಲಿ ನೆರೆ ಸಂತ್ರಸ್ತರಿಗೆ ಇನ್ನೂ ಕೂಡ ಸರಿಯಾದ ರೀತಿಯಲ್ಲಿ ಸೂರನ್ನು ಕಲ್ಪಿಸೋದಕ್ಕೆ ಸಾಧ್ಯ ಆಗಿಲ್ಲ.
ಇನ್ನು ಉತ್ತರ ಕರ್ನಾಟಕದಲ್ಲಂತೂ ಈ ಭೀಮಾ ನದಿ ಬಂದಾಗ, ಕೃಷ್ಣಾ ನದಿ ಬಂದಾಗ, ಎಸ್ಪೆಷಲಿ ಕೃಷ್ಣಾ ನದಿ ಪ್ರವಾಹ ಬಂದಾಗ ಸಾಕಷ್ಟು ಜನ ಒಂದು ಸೂರನ್ನು ಕಳೆದುಕೊಳ್ತಾರೆ, ಸಾಕಷ್ಟು ಜನ ಅಲ್ಲಿ ಸಮಸ್ಯೆಯನ್ನು ಅನುಭವಿಸ್ತಾರೆ, ಸಾವು ನೋವುಗಳಾಗುತ್ತೆ. ಅಲ್ಲೂ ಕೂಡ ಒಂದು ಶಾಶ್ವತವಾಗಿರ್ತಕ್ಕಂಥ ಪರಿಹಾರವನ್ನು ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಉತ್ತರ ಕರ್ನಾಟಕ, ದಾವಣಗೆರೆ, ಕೊಡಗು ಬಿಡಿ, ಇದೇ ಬೆಂಗಳೂರಿನ ವಿಚಾರಕ್ಕೆ ಬಂದಂಥ ಸಂದರ್ಭದಲ್ಲೂ ಕೂಡ ಈ ಕೊಡಗು ಇವತ್ತು ಬೆಂಗಳೂರಿನಲ್ಲಿ ಸಾಕಷ್ಟು ದೊಡ್ಡ ದೊಡ್ಡ ಕಟ್ಟಡಗಳನ್ನು ಕಟ್ಟಲಾಗ್ತಾ ಇದೆ. ಆ ಕಟ್ಟಡಗಳನ್ನು ಕಟ್ಟೋದಕ್ಕೆ ಉತ್ತರ ಭಾರತದಿಂದಲೂ ಕೂಡ ಸಾಕಷ್ಟು ಕಾರ್ಮಿಕರು ಬರ್ತಾರೆ, ಬೇರೆ ಬೇರೆ ಕಡೆಯಿಂದ ಕಾರ್ಮಿಕರು ಏನೋ ಬರ್ತಾರೆ. ಆದರೆ ಅಲ್ಲಿ ನಿಂತು ಅದನ್ನು ಸಂಪೂರ್ಣವಾಗಿ ನೋಡ್ಕೊಳ್ಳುವಂಥದ್ದು, ಅದು ಎಲ್ಲವನ್ನ ಮಾಡುವಂಥದ್ದು ಉತ್ತರ ಕರ್ನಾಟಕದಿಂದ ಬಂದಿರತಕ್ಕಂಥ ಬಡ ಕಾರ್ಮಿಕರು. ಅವರ ಒಂದು ಸ್ಥಿತಿಗತಿ ಹೇಗಿದೆ, ಅವರು ಯಾವ ರೀತಿಯಾಗಿ ಅಲ್ಲಿ ವಾಸವನ್ನು ಮಾಡ್ತಾ ಇದ್ದಾರೆ. ಚಿಕ್ಕ ಚಿಕ್ಕ ಮಕ್ಕಳು ಈ ಚಳಿಯಲ್ಲಿ ಹೊರಗಡೆನೇ ಸ್ನಾನ ಮಾಡಬೇಕಾಗತ್ತೆ, ಊಟಕ್ಕೆ ಕೂಡ ವ್ಯವಸ್ಥೆ ಇರೋದಿಲ್ಲ, ಅವರಿಗೆ ಸರಿಯಾದ ರೀತಿಯಲ್ಲಿ ಶೌಚಾಲಯಗಳ ಅವಕಾಶಗಳು ಕೂಡ ಇರೋದಿಲ್ಲ. ಅಂಥ ಸಂದರ್ಭದಲ್ಲಿ ಅವರ ಪರವಾಗಿ ಯಾರು ನಿಲ್ಲುವಂತ ಮಾತನಾಡ್ತಾ ಇದ್ದಾರೆ, ಯಾರು ಆ ಬಗ್ಗೆ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಇವತ್ತು ಬಿಜೆಪಿಯ ವಿಚಾರವನ್ನು ನೋಡ್ತಾ ಇದ್ರೆ ನನಗೊಂದು ವಿಚಾರ ನೆನಪಾಗ್ತಾ ಇದೆ ಶರ್ಮಿತಾ. ಏನಂದ್ರೆ ಈ ಹತ್ರಾಸ್ನಲ್ಲಿ ಘಟನೆ ಆದಾಗ ಅಥವಾ ರೋಹಿತ್ ವೆಮುಲಾ ಘಟನೆ ಆದಾಗ ಬೇರೆ ಬೇರೆ ರೀತಿ ಬಿಜೆಪಿ ಆಡಳಿತ ರಾಜ್ಯಗಳಲ್ಲಿ ಏನಾದರೂ ಅತ್ಯಾಚಾರನೋ ಅಥವಾ ಅಲ್ಲಿ ಕೊಲೆಗಳೋ ಏನಾರೋ ಆದಾಗ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಹೋಗ್ತಾ ಇದ್ದದ್ದನ್ನು ಇದೇ ಬಿಜೆಪಿ ನಾಯಕರು ಒಂದು ವರ್ಡನ್ನು ಕಾಯಿನ್ ಮಾಡಿರ್ತಾರೆ, ವಲ್ಚರ್ ಟೂರಿಸಮ್ ಅಥವಾ ವಲ್ಚರ್ ಪಾಲಿಟಿಕ್ಸ್ ಅನ್ನು ಮಾಡ್ತಾ ಇದ್ದಾರೆ. ಎಲ್ಲಿ ಸಾವು ನೋವಾಗುತ್ತೆ ಅಲ್ಲಿಗೆ ಈ ಅಣ್ಣ ತಂಗಿ ಹೋಗಿ ನಿಲ್ತಾರೆ ಅಂತೇಳಿ. ಆದರೆ ಹಾಗೆ ಅದೇ ರೀತಿಯಾದಂಥ ಪ್ರಶ್ನೆಯನ್ನು ಇವತ್ತು ಬಿಜೆಪಿ ಕೇಳಬೇಕು. ಹಾಗಾದರೆ ಬಿಜೆಪಿ ಮಾಡ್ತಾ ಇರುವಂಥದ್ದೇನು? ಇದು ಒಂದು ರೀತಿಯಲ್ಲಿ ವಲ್ಚರ್ ಪಾಲಿಟಿಕ್ಸ್ ಅನ್ನು ಮಾಡ್ತಾ ಇದೆಯಾ ಅಂತೇಳಿ. ಯಾಕಂದ್ರೆ ಇಲ್ಲಿ ಕರ್ನಾಟಕ ಬಿಜೆಪಿ ಏನಾಗಿದೆ ವಿಪರ್ಯಾಸ ನೋಡಿ. ಮತ್ತು ದುರ್ದೈವ ಅಂದರೆ ಕರ್ನಾಟಕ ರಾಜ್ಯದ್ದು ಒಂದು ಸಶಕ್ತವಾಗಿರ್ತಕ್ಕಂಥ ವಿಪಕ್ಷ ಇರಬೇಕಿತ್ತು. ಆದರೆ ಇಲ್ಲಿ ಇರ್ತಕ್ಕಂಥ ವಿಪಕ್ಷ ಹೇಗಿದೆ ಅಂದರೆ ಕೇವಲ ಒಂದು ರಿಯಾಕ್ಟಿವ್ ಆಗಿರ್ತಕ್ಕಂಥ ವಿಪಕ್ಷ ಇದು. ಗೋಲ್ ಪೋಸ್ಟ್ಗಳು ಪ್ರತಿದಿನ ಬದಲಾಗ್ತಾ ಇರ್ತವೆ. ಈ ವಿಪಕ್ಷದ್ದು ಬದಲಾಗುತ್ತೆ, ಸರ್ಕಾರಕ್ಕೆ ಇದು ಈಸಿ ಇವರನ್ನು ಹ್ಯಾಂಡಲ್ ಮಾಡುವಂಥದ್ದು. ಯಾಕಂದರೆ ಒಂದು ಹೊಸ ಇವೆಂಟ್ ಕೊಡ್ತಾರೆ, ಒಂದು ಹೊಸ ಇನ್ಸಿಡೆಂಟ್ ಆಗುತ್ತೆ, ಇಡೀ ಬಿಜೆಪಿ ಅಲ್ಲಿಗೆ ಹೋಗುತ್ತೆ. ಮಾರನೇ ದಿನ ಮತ್ತೊಂದು ವಿಚಾರಕ್ಕೆ ಹೋಗ್ತಾರೆ, ಸಂಪೂರ್ಣವಾಗಿ ಅದನ್ನು ಬಿಟ್ಟು ಅಲ್ಲಿಗೆ ಹೋಗ್ತಾರೆ. ಅದೇ ಕಾಂಗ್ರೆಸ್ ಇಲ್ಲಿ ವಿಪಕ್ಷದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಪ್ರೊಆಕ್ಟಿವ್ ವಿಪಕ್ಷ ಆಗಿತ್ತು. ಅವರೇ ವಿಷಯಗಳನ್ನು ಹುಟ್ಟಾಕ್ತಾ ಇದ್ರು. 40% CM ಅಂತಕ್ಕಂಥದ್ದನ್ನು ದೊಡ್ಡ ಮಟ್ಟದಲ್ಲಿ ಬಿಂಬಿಸಿದ್ರು, ಪ್ರತಿಭಟನೆಯನ್ನು ಮಾಡಿದರು, ಪ್ರತಿದಿನ ಹೊರಗಡೆ ಬೀದಿಗಿಳಿದು ಪ್ರತಿಭಟನೆಯನ್ನು ಮಾಡ್ತಾ ಇದ್ರು. ಇವರು ಇವತ್ತು ಬಿಜೆಪಿ ನಾಯಕರು ಇಲ್ಲಿ ಮಾಡ್ತಾ ಇರುವಂಥ ಮಾತುಗಳನ್ನು ಕೇಳ್ತಾ ಇದ್ರೆ, ಅವರ ಹೇಳ್ತಾ ಇರುವಂಥ ಶಬ್ದಗಳನ್ನು ಕೇಳ್ತಾ ಇದ್ರೆ, ಅವ್ರು ಹೇಳ್ತಾ ಇರುವಂಥದ್ದನ್ನು ಜಮೀರ್ ಅಹಮದ್ ಖಾನ್ ಅವರ ಎಷ್ಟು ಜನರಿಗೆ ನೀವು ಅಕ್ರಮವಾಗಿ ಇಲ್ಲಿ ಆಧಾರವನ್ನು ಕೊಟ್ಟಿದ್ದೀರಿ, ಎಷ್ಟು ಜನರಿಗೆ ಇಲ್ಲಿ ನೀವು ಫ್ಲ್ಯಾಟನ್ನು ಕೊಡ್ತಾ ಇದ್ದೀರಿ ಅಂತ ಪ್ರಶ್ನೆ ಮಾಡ್ತಿದಾರಲ್ವಾ. ಅದೇ ಶೋಭಾ ಕರಂದ್ಲಾಜೆ ಅವರು ಕೇಂದ್ರದಲ್ಲೂ ಕೂಡ ಸಚಿವರಿರುವಂಥವ್ರು. ಅವರಲ್ಲಿ ಅಧಿಕಾರ ಇಲ್ವಾ? ಸರಿಯಾದ ರೀತಿಯಲ್ಲಿ ಇದನ್ನು ಒಂದು ರಿಪೋರ್ಟನ್ನು ತರಿಸ್ಕೊಳ್ಳೋದಕ್ಕಾಗೋದಿಲ್ವಾ? ಅಥವಾ ಇವತ್ತು ಅಶೋಕ್ ಅವರು ಹೇಳ್ತಾ ಇದ್ದಾರೆ ಸಾಕಷ್ಟು ಜನ ಇಲ್ಲಿ ಬಾಂಗ್ಲಾದೇಶರು ಈಸಿಯಾಗಿ ಬಂದಿರ್ತಾರೆ, 10-20 ಸಾವಿರ ಕೊಟ್ಟರೆ ಅವರಿಗೆ ಎಲ್ಲ ರೀತಿಯಾಗಿರ್ತಕ್ಕಂಥ ಸವಲತ್ತುಗಳನ್ನು ಬೆಂಗಳೂರಿನಲ್ಲೂ ಕೂಡ ಕೊಡಲಾಗ್ತಾ ಇದೆ ಅಂತ ಹೇಳಿ. ನನ್ನ ಇಡೀ ಜೀವನದಲ್ಲೇ ನೋಡಿಲ್ಲ ಇಷ್ಟು ತ್ವರಿತವಾಗಿ ಒಂದು ಫ್ಲ್ಯಾಟನ್ನು ಅಲೋಕೇಟ್ ಮಾಡಿರೋದು ಅಂತೇಳಿ. ಅವರ ಜೀವನದಲ್ಲಿ ಅದು ನೋಡಿಲ್ಲ ಅಂದರೆ ಅವ್ರ ತಪ್ಪದು. ಯಾಕಂದರೆ ಆ ರೀತಿಯಾಗಿ ಆಗಬೇಕು, ಸರ್ಕಾರಗಳ ಕೆಲಸ ಹಂಗೆ ಆಗಬೇಕು. ಯಾರಾದರೂ ಸಮಸ್ಯೆಯಲ್ಲಿದ್ದಾರಂದರೆ ಅವರಿಗೆ ತ್ವರಿತವಾಗಿ ಒಂದು ಪರಿಹಾರವನ್ನು ಕೊಡಬೇಕು. ಆದರೆ ನಾನು ಅದನ್ನು ಕೋಗಿಲ್ ವಿಚಾರದಲ್ಲಿ ಹೇಳ್ತಿಲ್ಲ. ಯಾವುದೇ ಸಮಸ್ಯೆಗಳಿಗೆ ಸರ್ಕಾರ ಅದೇ ರೀತಿಯಾಗಿ ಒಂದ್ ವೇಳೆ ಕೇರಳ ಸಿಎಂ ಟ್ವೀಟ್ ಮಾಡ್ದೇಲೆ ಅಲ್ಲಿನ ಸಂಸದರು ಅಥವಾ ಶಾಸಕರು ಇಲ್ಲಿ ಬರ್ದಲೇ ಇದ್ದಿದ್ರೆ, ಪಾಕಿಸ್ತಾನನೂ ಈ ವಿಷಯವಾಗಿ ಪ್ರಸ್ತಾಪ ಮಾಡಿಲ್ಲ ಅಂದಿದ್ರೆ, ಇದೇ ಬಿಜೆಪಿ ನಾಯಕರು ಆ ಸಂತ್ರಸ್ತರ ಪರವಾಗಿ, ನಿರಾಶ್ರಿತರ ಪರವಾಗಿ ನಿಲ್ತಾ ಇದ್ರು. ಅಲ್ಲ, ಖಂಡಿತವಾಗಿ ನಾನು ಅದನ್ನ ಹೇಳ್ತಾ ಇರುವಂಥದ್ದು. ಇಲ್ಲಿ ಬಿಜೆಪಿಯ ಏನಾಗ್ತಾ ಇದೆ ಅಂದರೆ, ಎಲ್ಲಿ ನನಗೆ ಓಟ್ ಸಿಗುತ್ತೆ, ಎಲ್ಲಿ ಎಲ್ಲದರಲ್ಲೂ ಕೂಡ ಹಿಂದೂ ಮುಸ್ಲಿಂ ಅಂತಾನೆ ನೋಡ್ತಾ ಇದೆ ಹೊರತು, ಅಲ್ಲಿ ಸೂರನ್ನ ಕಳೆದುಕೊಂಡವರಲ್ಲಿ ಸಾಕಷ್ಟು ಜನ ಹಿಂದೂಗಳು ಇದ್ದಾರೆ, ಮುಸ್ಲಿಮರು ಇದ್ದಾರೆ, ನಮ್ಮ ರಾಜ್ಯದವರು ಇದ್ದಾರೆ, ಹೊರ ರಾಜ್ಯದಿಂದ ಬಂದಂಥವರು ಇದ್ದಾರೆ, ಇನ್ನು ಅಕ್ರಮ ನಿವಾಸಿಗಳು ಬಂದಿದ್ದಾರೆ, ಬಾಂಗ್ಲಾ ನಿವಾಸಿಗಳಿದ್ದಾರೆ ಅಂತೇಳಿ ಬಿಜೆಪಿ ಆರೋಪ ಮಾಡ್ತಿರೋದಕ್ಕೆ ಎಷ್ಟು ಸಾಕ್ಷ್ಯಾಧಾರಗಳನ್ನು ಒದಗಿಸಲಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಉತ್ತರಗಳು ಇಲ್ಲಿ ಸಿಗ್ತಾ ಇಲ್ಲ. ಅಂದರೆ ನಾವು ಎಲ್ಲ ಘಟನೆಗಳನ್ನು ಗಮನಿಸ್ತಾ ಇದ್ರೆ ಇಲ್ಲಿ ಏನಾಗ್ತಾ ಇದೆ, ಎಲ್ಲರಿಗೂ ವಿಪಕ್ಷ ಇರ್ಬೋದು, ಆಡಳಿತ ಪಕ್ಷ ಇರ್ಬೋದು, ಇಬ್ಬರಿಗೂ ಕೂಡ ತಮ್ಮ ವೋಟ್ ಬ್ಯಾಂಕ್ ಮುಖ್ಯ ಆಗ್ತಾ ಇದೆಯೇ ಹೊರತು ಜನರಿಗೆ ಆಗ್ತಾ ಇರುವಂಥ ನೋವಿನ ಬಗ್ಗೆ ಇವರು ಯಾರಿಗೂ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಸ್ಪಂದನೆ ಇಲ್ಲ. ಇವರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಅಭಿವೃದ್ಧಿಯ ಒಂದು ಅಜೆಂಡಾಗಳಿಲ್ಲ. ಕೇವಲ ಓಟನ್ನು ಹೇಗೆ ಪಡೆದುಕೊಳ್ಬೇಕು, ನಾನು ಹಿಂದೂಗಳನ್ನ ಕಾನ್ಸಂಟ್ರೇಟ್ ಮಾಡ್ತೀನಿ, ನೀನು ಮುಸ್ಲಿಮನ್ನು ಕಾನ್ಸಂಟ್ರೇಟ್ ಮಾಡು, ನಮ್ಮ ಮತಮಾರ್ಗವನ್ನು ನಾವು ಸರಿಯಾಗಿ ಅದನ್ನು ಭದ್ರಪಡಿಸ್ಕೊಳ್ತೀವಿ ಅಂತೇಳಿ. ಇವತ್ತು ಕರ್ನಾಟಕದಲ್ಲಿ ಇದೇ ಬಿಜೆಪಿ ಎಷ್ಟು ಸಲ ನಿಜಕ್ಕೂ ಕೂಡ ಹಿಂದೂಗಳ ಪರವಾಗಿ ನಿಂತು ಹೋರಾಟವನ್ನು ಮಾಡ್ತಾ ಇದೆ ಹೇಳೋದಕ್ಕೆ. ಕೇವಲ ಮುಸ್ಲಿಮರ್ಸ್ ಬಂದಾಗ, ಅಲ್ಲಿ ಮುಸ್ಲಿಮರ್ ಇದ್ದಾಗ ಒಂದು ವಿಲನಿಶ್ ಆಗಿ ಮುಸ್ಲಿಮರನ್ನು ತೋರಿಸುವಂಥ ಪ್ರಯತ್ನಗಳನ್ನು ಮಾಡಲಾಗುತ್ತೆ ಹೊರತು, ಅಲ್ಲಿ ಒಂದು ನಿಜಕ್ಕೂ ಕೂಡ ಸರಿಸಮವಾಗಿ ಒಂದು ಅದಕ್ಕೆ ಪರಿಹಾರವನ್ನು ಕೊಡೋದಕ್ಕೆ ವಿಪಕ್ಷವಾಗಿ ಏನು ಮಾಡ್ತಾ ಇದೆ ಬಿಜೆಪಿ. ಇವ್ರು ಹೇಳ್ತಾ ಇದ್ದಾರಲ್ಲ, ಇವತ್ತು ಬೆಂಗಳೂರಿನಲ್ಲೇ ಇರ್ತಕ್ಕಂಥ ಶಾಸಕರು, ಬೆಂಗಳೂರಿನಲ್ಲಿ ಅತಿ ಹೆಚ್ಚು ಶಾಸಕರು ಇವತ್ತು ಬಿಜೆಪಿ ಅವರು ಇರುವಂಥದ್ದು. ಯಾಕೆ ಎಲ್ಲ ಶಾಸಕರು ಕೂಡ ಒಂದೊಂದು ತಂಡವನ್ನು ಮಾಡಿ ಪ್ರತಿಯೊಂದು ಏರಿಯಾದಲ್ಲಿ ಎಷ್ಟು ಜನ ಅಕ್ರಮ ನಿವಾಸಿಗಳು ಬಂದಿದ್ದಾರೆ, ಯಾರೆಲ್ಲ ಬಂದಿದ್ದಾರೆ, ಹೊಸದಾಗಿ ಯಾರು ಬಂದಿದ್ದಾರೆ, ಇಲ್ಲಿ 10 ವರ್ಷದಿಂದ ಯಾರಿದ್ದಾರೆ, 20 ವರ್ಷದಿಂದ ಯಾರಿದ್ದಾರೆ, ಗಾರ್ಮೆಂಟ್ಗಳಲ್ಲಿ ಯಾರು ಕೆಲಸ ಮಾಡ್ತಿದ್ದಾರೆ, ಕನ್ಸ್ಟ್ರಕ್ಷನ್ಸ್ ವರ್ಕ್ಗಳಲ್ಲಿ ಯಾರು ಕೆಲಸ ನಾವೇ ನ್ಯೂಸ್ 18 ನಲ್ಲಿ ಸ್ಟಿಂಗ್ ಆಪರೇಷನ್ ಮಾಡಿದಾಗ ಎಷ್ಟು ಜನ ಬಾಂಗ್ಲಾ ನಿವಾಸಿಗಳು ಎಲ್ಲೆಲ್ಲಿ ಇದ್ದಾರೆ ಅಂತಾನು ಪಾಯಿಂಟ್ ಔಟ್ ಮಾಡಿ ತೋರಿಸಿದ್ವಿ. ಏನ್ ಕ್ರಮ ಆಯ್ತು ಅದ್ರ ಬಗ್ಗೆ ಯಾರು ಪ್ರಶ್ನೆಯನ್ನ ಮಾಡೋದಿಲ್ಲ. ಅದೇ ಹೇಳ್ತಾ ಇರೋದು, ಇಲ್ಲಿ ಸಮಸ್ಯೆ ಆಗ್ತಾ ಇರೋದೇನಂದ್ರೆ, ನೀನ್ ಸತ್ತಂಗ್ ಮಾಡು, ನಾನು ಅತ್ತಂಗ್ ಮಾಡ್ತೀನಿ ಅಂತ. ಇಬ್ರು ವಿಪಕ್ಷ ಮತ್ತು ಆಡಳಿತ ಪಕ್ಷಕ್ಕೆ ಏನಾಗಿದೆ, ಇಬ್ಬರಿಗೂ ಅಂದ್ರೆ ಜನರ ಜೊತೆಯಲ್ಲಿ ಒಂದು ಕ್ಯಾಟ್ ಅಂಡ್ ಮೌಸ್ ಗೇಮ್ ಅನ್ನು ಆಡುವಂಥದ್ದು. ಇಲ್ಲಿ ಜನರೇ ಒಂದು ಇಲಿಗಳ ರೀತಿಯಲ್ಲಿ ಇವರಿಗೆ. ಈಗ ನೋಡಿ, ಅಲ್ಲಿ ಈಗ ಕೋಗಿಲ್ ಕ್ರಾಸ್ ವಿಚಾರಕ್ಕೆ ಬರೋಣ. ಕೋಗಿಲ್ ಕ್ರಾಸ್ ವಿಚಾರ ಇಷ್ಟು ದೊಡ್ಡ ಮಟ್ಟದಲ್ಲಿ ಸಾಧ್ಯ ಆಗೋದಕ್ಕೆ ಕಾರಣ ಆಗಿದ್ದೇನು?
ಇಂಥ ಚಳಿಗಾಲದಲ್ಲಿ ಸಡನ್ನಾಗಿ ನೋಟಿಸ್ ಕೊಟ್ಟು ಬುಲ್ಡೋಜರನ್ನು ತಂದು ರಾತ್ರೋರಾತ್ರಿ ನೀವು ಮನೆಗಳನ್ನು ಕೆಡುತ್ತೀರಲ್ಲ, ಮಾನವೀಯತವಾದಂಥ ಒಂದು ಅಲ್ಲಿ ಹೃದಯ ಬೇಡವಾ? ಈಗ ಇದೇ ನಮ್ಮ ಸಿದ್ದರಾಮಯ್ಯನವರು ಸಾಕಷ್ಟು ಬಾರಿ ಮಾತನಾಡ್ತಿರ್ತಾರೆ, ಒಂದು ಮಾನವೀಯತೆಯಾಗಿ ನಾವು ನೋಡಬೇಕು. ಅದನ್ನೇ ಇವರು ಮುಂಚಿತವಾಗಿ ನೋಟಿಸನ್ನು ಕೊಟ್ಟು 2 ಬಾರಿ ನೋಟಿಸ್ ಕೊಡಿ, 3 ಬಾರಿ ನೋಟಿಸ್ ಕೊಡಿ, ಅದಾಗಲೂ ಕೂಡ ಅಲ್ಲಿಂದ ಅವ್ರು ಹೊರಟಿಲ್ಲ ಅನ್ನೋದಾದರೆ ಖಂಡಿತವಾಗಿ ನೀವು ಕಠಿಣವಾದಂಥ ಕ್ರಮವನ್ನು ತೆಗೆದುಕೊಳ್ಳಿ. ಆಗ ಎಲ್ಲರೂ ಕೂಡ ಪ್ರಶ್ನೆಯನ್ನು ಮಾಡುವಂಥದ್ದು ಅವರಿಗೆ, ನಿಮಗಿಷ್ಟು ಅವಕಾಶವನ್ನು ಕೊಟ್ಟರು ನೀವು ಯಾಕೆ ಇಲ್ಲೇ ಇದ್ದೀರಿ, ಯಾಕೆ ಇಲ್ಲಿಂದ ಹೊರಟಿಲ್ಲ ಅಂತೇಳಿ. ಅಲ್ಲಿ ಸಂತ್ರಸ್ತರು ನಿನ್ನೆ ಮಾತನಾಡುವಂಥ ಸಂದರ್ಭದಲ್ಲಿ ಹೇಳ್ತಿದ್ರು, ನಾವಿಲ್ಲಿ ಸಿಮೆಂಟಿನಿಂದ ಪಾಯ ಹಾಕಿದ್ದೀವಿ, ಮನೆಗಳನ್ನ ಕಟ್ಟಿದ್ದೀವಿ, ನಮಗೆ ಕರೆಂಟ್ ಕೊಟ್ಟಿದ್ದಾರೆ, ನೀರು ಕೊಟ್ಟಿದ್ದಾರೆ, ಅಕ್ರಮ ಹೇಗಾಗುತ್ತೆ ಅಂತೇಳಿ. ಸರಿ ಅಲ್ವಾ ಅದು? ಅಂದರೆ ಇಲ್ಲಿ ಅಕ್ರಮ ಅಂತೇಳಿ ನಿಮಗೆ ಯಾರಿಗೂ ಇಲ್ಲಿ ಬೆಸ್ಕಾಂದವ್ರಿಗೆ ಗೊತ್ತಿರಲಿಲ್ವಾ? ಅಥವಾ ಅವಾಗ ಯಾವುದಿದು BBMP ಇತ್ತು, BBMPಗೆ ಅದ್ರ ಬಗ್ಗೆ ಗೊತ್ತಿರಲಿಲ್ವಾ? ಅಲ್ಲಿ ಸ್ಥಳೀಯ ಕಾರ್ಪೊರೇಟರ್ಗಳ ಬಗ್ಗೆ ಅದ್ರ ಬಗ್ಗೆ ಗೊತ್ತಿಲ್ವಾ? ಅಲ್ಲಿ ಸ್ಥಳೀಯ ಇರ್ತಕ್ಕಂಥ MLAಗಳ ಬಗ್ಗೆ ಇದು ಯಾವುದೂ ವಿಚಾರ ಇಲ್ವಾ? MP ಗಳಿಗೆ ಇದು ಯಾವುದೂ ವಿಚಾರ ಇಲ್ಲ. ಅಂದ್ರೆ ಒಂದು ರೀತಿಯಿಂದ ಬನಾನಾ ರಿಪಬ್ಲಿಕ್ ಆಗ್ತಾ ಇದೆಯಾ ಕರ್ನಾಟಕ ಅನ್ನುವಂಥ ಪ್ರಶ್ನೆಯನ್ನ ಕೇಳಬೇಕು. ಅಲ್ಲ, ಅವರು ಓಟು ಹಾಕಿದ್ದಾರೆ, 2 ಎಲೆಕ್ಷನ್ ಅಲ್ಲಿ ಓಟ್ ಹಾಕಿದ್ದಾರೆ ಅವರು. ಅದೇ ಆದ್ರೆ ಓಟ್ ಅಂತ ಬಂದಾಗ ಸಹಜವಾಗಿ ಅದೊಂದು ವೋಟ್ ಬ್ಯಾಂಕ್ ಆಗುತ್ತೆ. ಅಲ್ಲಿರ್ತಕ್ಕಂಥ ಸ್ಥಳೀಯ ರಾಜಕಾರಣಿಗಳಿದ್ದಾರೆ, ಅದರಲ್ಲೂ MLAಗಳು, ಯಾಕಂದ್ರೆ ಈಗಂತೂ ಸ್ಥಳೀಯ ಸಂಸ್ಥೆ ಚುನಾವಣೆ ಆಗ್ತಾ ಇಲ್ಲ, ಸಾಕಷ್ಟು ಸಮಯ ಆಯಿತು. ಅಲ್ಲಿರ್ತಕ್ಕಂಥ MLAಗಳಿಗೆ ವೋಟ್ ಬ್ಯಾಂಕ್ ಆಗ್ತಾರೆ ಇವರು. ಆ ವೋಟ್ ಬ್ಯಾಂಕ್ ಅನ್ನು ಗಟ್ಟಿ ಮಾಡ್ಕೊಳ್ಳೋದು ಮುಖ್ಯ ಆಗುತ್ತೆ ಹೊರತು ಯಾವಾಗಲೂ ಒಂದು ಬಾರಿ ಕ್ರಮ ಆದಾಗ ನೋಡಿ, ಇಲ್ಲಿ ಪಿಣರಾಯಿ ವಿಜಯನ್ ಪ್ರವೇಶ ಮಾಡಿದ್ದು ಕೂಡ ಯಾವುದೋ ಒಂದು ರೀತಿಯಿಂದ ಸಂವೇದನೆಯಿಂದ ಅಲ್ಲ, ಅಲ್ಲಿ ಅವರ ಒಂದು ಸ್ಥಳ ಏನಿದೆ ಕುಸಿತಾ ಇದೆ. ಮೊನ್ನೆ ನಡೆದಂಥ ಸ್ಥಳೀಯ ಚುನಾವಣೆಯಲ್ಲಿ ಈ ಕಾಂಗ್ರೆಸ್ ನೇತೃತ್ವದ UDF ಏನಿದೆ ಅತಿ ದೊಡ್ಡ ಮಟ್ಟದಲ್ಲಿ ಮತವನ್ನು ಪಡೆದುಕೊಂಡಿದೆ. BJP ಕೂಡ ತನ್ನದೇ ಆದಂಥ ಒಂದು ದಾಪುಗಾಲನಲ್ಲಿ ಇಡ್ತಾ ಇದೆ. ಇಂಥ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಮುಸ್ಲಿಮರನ್ನು ಭಾವನಾತ್ಮಕವಾಗಿ ಸೆಳೆಯೋದಕ್ಕೆ ಇಲ್ಲಿ ಪಿಣರಾಯಿ ವಿಜಯನ್ ಟ್ವೀಟ್ ಮಾಡ್ತಾರೆ. ಅವರ ಟ್ವೀಟ್ಗೆ ಸರಿಯಾಗಿ ಪಾಕಿಸ್ತಾನ ಕೂಡ ಇದರಲ್ಲಿ ಇನ್ವಾಲ್ವ್ ಆಗುತ್ತೆ. ಈಗ ಒಂದು ಒಳ್ಳೆ ಅವಕಾಶ ಬಹುಶಃ ಸಿದ್ದರಾಮಯ್ಯ ಅವರಿಗೆ ಸಿಕ್ಕಂಗೆ ಕಾಣಿಸ್ತಿದೆ. ಯಾಕಂದ್ರೆ 2 ದಿನ ಕೇರಳ ಪ್ರವಾಸದಲ್ಲಿದ್ದಾರೆ. ಬಹುಶಃ ಅಲ್ಲೇ ನಿಂತ್ಕೊಂಡು ಅದೇ ನೆಲದಿಂದ ಒಂದು ಸ್ಟ್ರಾಂಗ್ ಆಗಿ ಮೆಸೇಜ್ ಅನ್ನ ಕೊಡಬೇಕಾಗತ್ತೆ. ಯಾಕಂದ್ರೆ ಅವ್ರು ಎಷ್ಟು ರಾಧ ಅಂತ ಮಾಡಿದ್ದಾರೆ ಈ ವಿಷಯದಲ್ಲಿ ಅಂತ ನಾವು ನೋಡಿದೀವಿ. ಈಗ ಪಿಣರಾಯಿ ವಿಜಯನ್ ಅನ್ನೆಸೆಸರಿಯಾಗಿ ಮೂಗು ತೋರಿಸಿರೋದು ಎಲೆಕ್ಷನ್ ದೃಷ್ಟಿಯಿಂದನೇ, ನೀವು ಹೇಳದಂಗೆ ಅಲ್ಲಿನ ಸಂಸದರನ್ನ ಕಳಿಸೋದು ಅಥವಾ ಶಾಸಕರನ್ನ ಕಳಿಸೋದು, ಏನಾದ್ರು ಹೆಲ್ಪ್ ಮಾಡಿದಾರಾ? ಅವರಿಂದ ಏನು ಹೆಲ್ಪ್ ಆಗಿಲ್ಲ, ಸುಮ್ಮನೆ ಒಂದು ಕಾಂಟ್ರವರ್ಸಿ ಕ್ರಿಯೇಟ್ ಮಾಡುವಂತ ದೃಷ್ಟಿಯಿಂದ. ಅದಾದ್ಮೇಲೆ KC ವೇಣುಗೋಪಾಲ್ ಮಧ್ಯಪ್ರವೇಶ ಆದ್ಮೇಲೆ ಅವರೇ ಸೂಪರ್ CM ತರ ಎಲ್ಲ ಬಿಂಬಿತವಾಗಿರೋದನ್ನ ನೋಡ್ತಾ ಇದೀವಿ. ಅಂದ್ರೆ ಆ ನೆಲದಲ್ಲಿ ನಿಂತು CM ಇಂದ ನಾವೇನು ಎಕ್ಸ್ಪೆಕ್ಟ್ ಮಾಡ್ಬೋದು ಈಗ ಗುಡಿ? ಖಂಡಿತವಾಗಿ ಶರ್ಮಿತಾ, ಸಿದ್ದರಾಮಯ್ಯ 1.0 ಆಗಿದ್ರೆ ಯಾವ KC ವೇಣುಗೋಪಾಲ್ನು ಕೇಳ್ತಾ ಇರಲಿಲ್ಲ, ಪಿಣರಾಯಿ ವಿಜಯನ್ ಅನ್ನು ಕೇಳ್ತಾ ಇರಲಿಲ್ಲ. ನೇರವಾಗಿ ಹೇಳ್ತಾ ಇದ್ರು, ನಿಮ್ಮ ರಾಜ್ಯದಿಂದ ಅಕ್ರಮವಾಗಿ ಬಂದಿರುವಂಥವ್ರು, ಅಕ್ರಮವಾಗಿ ಇಲ್ಲಿ ವಾಸ ಮಾಡ್ತಿರೋಂಥವ್ರನ್ನ ಅವ್ರನ್ನ ವಾಪಸ್ ಕಳಿಸ್ಕೊಳ್ಳಿ. ನಿಮ್ಮ ರಾಜ್ಯದಲ್ಲಿ ಆಗ್ತಾ ಇರುವಂತಹ ಪಲಾಯನವಾದವನ್ನ ತಡೆಗಟ್ಟಿ. ನಿಮ್ಮ ರಾಜ್ಯದಲ್ಲಿ ಆನೆ ತುಳಿತದಿಂದ ವ್ಯಕ್ತಿ ಸತ್ರೆ ಕರ್ನಾಟಕದಿಂದ ದುಡ್ಡು ಕೇಳಬೇಡಿ. ನಿಮ್ಮ ವೈನಾಡಿನಲ್ಲಿ ಮನೆಗಳು ಬಿಟ್ಟಾಗ ಒಂದು ಮಾನವೀಯತೆಯಾಗಿ ನಾವು ಸಹಾಯವನ್ನು ಮಾಡ್ಬೋದು ನಿಮಗೆ, ಆದರೆ ನಮ್ಮ ಮೇಲೆ ಡಿಪೆಂಡ್ ಆಗಬೇಡಿ. ನೀವು ಅಲ್ಲಿ ಅವರಿಗೆ ಮನೆಯನ್ನು ಕಟ್ಕೊಡಿ. ಈ ಪದ್ಮನಾಭ ಸ್ವಾಮಿ ದೇವಸ್ಥಾನ ಇರ್ಬೋದು ಅಥವಾ ಶಬರಿಮಲೆ ದೇವಸ್ಥಾನದಲ್ಲಿ ಅಲ್ಲಿಯ ಗೋಲ್ಡನ್ನು ಥೆಫ್ಟ್ ಆದಾಗ, ಕಳ್ಳತನ ಆದಾಗ, ಆ ಹಗರಣಗಳಾದಾಗ ಅಲ್ಲಿ ನೀವು ಆಗದ ಹಾಗೆ ನೀವು ಸಮಕ್ಷವಾಗಿ ಎಲ್ಲರನ್ನೂ ಕೂಡ ಸರಿಯಾಗಿ ನೋಡಿ, ಹಿಂದೂ ಮುಸ್ಲಿಂ ಎಲ್ಲರಿಗೂ ಅವಕಾಶವನ್ನು ಕೊಡಿ. ಈ ಮಾತನ್ನು ಖಂಡಿತವಾಗಿ ಹೇಳ್ತಾ ಇದ್ರು ಸಿದ್ದರಾಮಯ್ಯ. ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಸಿದ್ದರಾಮಯ್ಯ ಅವ್ರಿಗಿರುವಂಥದ್ದೇನು, ಸಂಪೂರ್ಣವಾಗಿ 5 ವರ್ಷ ತಾವೇ ಮುಖ್ಯಮಂತ್ರಿಯಾಗಿರಬೇಕು. ಅವ್ರಿಗೂ ನಾಯಕತ್ವದ ಬಿಕ್ಕಟ್ಟಿನ ಪ್ರಶ್ನೆ ಎದುರಾಗಿದೆ. CM ಆಗಿ ಖಂಡಿತವಾಗಿ, ಯಾಕಂದ್ರೆ ಅವರಿಗೆ ಎನಿ ಕ್ಷಣ ಕೂಡ ನಿಮಗೆ ಹೈಕಮಾಂಡ್ ಅನ್ನ ವಿರುದ್ಧ ಹಾಕೊಂಡು, ಅದರಲ್ಲೂ ಕೂಡ ಇವತ್ತು ಹೈಕಮಾಂಡ್ ನಲ್ಲಿ ಕೇರಳ ಲಾಬಿ ಎಷ್ಟು ಸ್ಟ್ರಾಂಗ್ ಇದೆ ಅಂದ್ರೆ, KC ವೇಣುಗೋಪಾಲ್ ಅಲ್ಲಿ ಜನರಲ್ ಸೆಕ್ರೆಟರಿ ಆದ ಬಳಿಕ ಎಷ್ಟು ಜನ ಸಾಕಷ್ಟು ಹಿರಿಯ ಕಾಂಗ್ರೆಸ್ಸಿಗರು ಕಾಂಗ್ರೆಸ್ ಪಕ್ಷವನ್ನು ತುಳಿತಾ ಇದ್ದಾರೆ. ಅಲ್ಲಿ ಯಾವುದಕ್ಕೂ ಕೂಡ ಒಂದು ಡೆಮೋಕ್ರಸಿ ಇಲ್ಲ, ಪ್ರತಿಯೊಂದು ಕೂಡ ಕೇರಳ ಲಾಬಿ ಹೇಳಿದಾಗೆ ಆಗುತ್ತೆ. ಕೆಲವು ಜನ ಅಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅಂತೇಳಿ ಆರೋಪವನ್ನು ಕಾಂಗ್ರೆಸ್ಸಿಗರೇ ಮಾಡ್ತಿದ್ದಾರೆ. ಅಂಥ KC ವೇಣುಗೋಪಾಲ್ ಅವರ ಮಾತನ್ನ ಧಿಕ್ಕರಿಸಿ ಇವತ್ತು ಕರ್ನಾಟಕದ ಹಿತಾಸಕ್ತಿ ಪರ ನಿಲ್ಲೋದಕ್ಕೆ ಸಿದ್ದರಾಮಯ್ಯನವರಿಗೆ ಸಾಧ್ಯ ಇದೆಯಾ? ಸಿದ್ದರಾಮಯ್ಯ ಮನಸ್ಸು ಮಾಡಿದರೆ ಸಾಧ್ಯ ಇದೆ. ಯಾಕಂದ್ರೆ ಇವತ್ತು ಅವರಲ್ಲಿ ಏನು ಸಭೆಗೆ ಹೋಗಿದಾರಲ್ಲ, ಆ ಸಭೆ ಪ್ರಮುಖವಾಗಿ ಸಿದ್ದರಾಮಯ್ಯ ಅವ್ರ ಚಾರ್ಮ್ ಈಗಿಲ್ಲ ಅಂತ ಅವ್ರ ಪಕ್ಷದವರು ಅವ್ರ ಆಪ್ತರೇ ಹೇಳ್ತಿರೋದ್ರಿಂದ ಒಂಥರ ಮೃದು ಧೋರಣೆಯನ್ನ ತಾಳ್ಬಿಟ್ಟಿದ್ದಾರೆ. ಯಾಕಂದ್ರೆ ಅವಾಗ ಸಮಾಜವಾದಿ ಸಿದ್ದರಾಮಯ್ಯ ಇದ್ರು. ಈಗ ಇರ್ತಕ್ಕಂಥದ್ದು ಅಧಿಕಾರ ಮುಖ್ಯವಾಗಿರ್ತಕ್ಕಂಥ ಸಿದ್ದರಾಮಯ್ಯ ಇದ್ದಾರಾ ಅಂತೇಳಿ ಪ್ರಶ್ನೆಯನ್ನ ಇವತ್ತು ಕಾಂಗ್ರೆಸ್ನವರೇ ಮಾಡ್ತಿದ್ದಾರೆ. ಇದು ವ್ಯತ್ಯಾಸ ಆಗ್ತಾ ಇರುವಂಥದ್ದು. ಇನ್ನೊಂದು ಕಡೆ DCMಗೆ ಅವರು ಕಾಯ್ತಾ ಇದ್ದಾರೆ, ನನಗೆ ಯಾವಾಗ ಅವಕಾಶ ಬರುತ್ತೆ ಅಂತೇಳಿ. ಒಂದು ವೇಳೆ ಏನಾದರೂ ಸಿದ್ದರಾಮಯ್ಯ ತಪ್ಪನ್ನು ಮಾಡಿ ಅವರನ್ನು ಸರಿಸಿದ್ರೆ ನಾನು CM ಆಗ್ಬೋದು ಅನ್ನುವಂಥ ದೂರದೃಷ್ಟಿ ಅವ್ರಿಗೂ ಇರಬಹುದು. ಆದರೆ ಇವರಿಬ್ಬರ ಅಧಿಕಾರ ತಿಕ್ಕಾಟ ಇದೆಯಲ್ಲ, ನಾನು ಮುಖ್ಯಮಂತ್ರಿ ಆಗಬೇಕು ಅಂತೇಳಿ, ಕೇರಳದಂಥ ಒಂದು ರಾಜ್ಯ, ಅಲ್ಲಿರ್ತಕ್ಕಂಥ ಯಾವುದೇ ಒಂದು ಸಾಕ್ಷರತಾ ಪ್ರಮಾಣ ಹೆಚ್ಚಾಗಿದೆ ಅಂತ ಹೇಳ್ಕೊಳ್ತಾರೆ ಅನ್ನೋದನ್ನ ಬಿಟ್ಟರೆ, ಅಲ್ಲಿರ್ತಕ್ಕಂಥ ಜನ ಯಾಕೆ ಉದ್ಯೋಗವನ್ನು ನಡೆಸಿಕೊಂಡು ಬೆಂಗಳೂರಿಗೆ ಬರ್ತಿದ್ದಾರೆ? ಯಾಕೆ ಅವರು ಈ ಮಧ್ಯಪ್ರಾಚ್ಯಕ್ಕೆ ಹೋಗ್ತಾ ಇದ್ದಾರೆ? ಅಂದರೆ ಅವ್ರಿಗೆ ಅಲ್ಲಿ ಬದುಕೋದಕ್ಕೆ ಅವಕಾಶಗಳೇ ಇಲ್ಲ. ಬರೀ ನಾನು ಸ್ವಚ್ಛವಾಗಿದ್ದೀನಿ ಅಂದರೆ ಜನ ಇಲ್ಲ, ಸ್ವಚ್ಛವಾಗಿದ್ದೇ ಇರುತ್ತೆ ಊರು. ಯಾವಾಗ ಟ್ರಾಫಿಕ್ ಜಾಸ್ತಿ ಆಗುತ್ತೆ ಅಂದರೆ ಜನ ಜಾಸ್ತಿ ಬಂದಾಗ, ಯಾವಾಗ ಹೂಡಿಕೆಗಳು ಬರ್ತವೆ, ಯಾವುದೇ ಒಂದು ಅಭಿವೃದ್ಧಿ ಪ್ಯಾರಾಮೀಟರ್ನಲ್ಲೂ ಕೂಡ ಇವತ್ತು ಕೇರಳ ದೊಡ್ಡ ಮಟ್ಟದಲ್ಲಿ ಕಾಣಿಸ್ಕೊಳ್ತಾ ಇಲ್ಲ. ಎಲ್ಲ ಪ್ಯಾರಾಮೀಟರ್ಗಳಲ್ಲಿ ಹಿಂದುಳಿತಾ ಇದೆ. ಅದನ್ನು ನೇರವಾಗಿ ಹೇಳ್ಬೋದಿತ್ತು.
ಇವತ್ತು ನೋಡಿ ಸಿದ್ದರಾಮಯ್ಯನವ್ರಿಗೆ ಎಷ್ಟು ಪವರ್ ಇದೆ ಅಂತ ನಾವು ನೋಡೋದಾದ್ರೆ, ಈಗ ಅಲ್ಲಿ ಏನು ಆ ಒಂದು ಸಭೆಯನ್ನ ಮಾಡೋದಕ್ಕೆ ಕೇರಳದಲ್ಲಿ ಕರೆದಿದ್ದಾರೆ, ಅವರ ಒಬ್ಬ ಅತಿಥಿಯಾಗಿ ಕರೆದಿದ್ದಾರೆ. ಆ ಸಭೆ ಹೇಳಿಕೊಳ್ಳೋದಕ್ಕೆ ಅಲ್ಲಿ ನಾರಾಯಣಗುರು ಅವರ ಹೆಸರಲ್ಲಿ ಇರ್ಬೋದು, ಆದ್ರೆ ಮುಖ್ಯವಾಗಿ ಅದು ಕೂಡ ಒಂದು ಅಹಿಂದ ಸಮಾವೇಶನೇ. ಅಂದ್ರೆ ಅಹಿಂದ ಮತ ಬ್ಯಾಂಕ್ ಏನಿದೆ ಅದರಲ್ಲಿಯೂ ಸಿದ್ದರಾಮಯ್ಯನವರ ಹೇಳಿ ಅತ್ಯಂತ ಪವರ್ಫುಲ್ ಆಗಿರುವಂಥದ್ದು, ಅವರ ಹೋಲ್ಡ್ ಏನಿದೆ ಅತ್ಯಂತ ಪವರ್ಫುಲ್ ಆಗಿದೆ. ಅದನ್ನೇ ಅವರು ಬಳಸ್ಕೊಂಡು ನಾವು ಕೇರಳದಲ್ಲೂ ಕೂಡ ಕರ್ನಾಟಕ ಮಾದರಿ ಅಧಿಕಾರವನ್ನ ನಡೆಸ್ತೀವಿ, ಕರ್ನಾಟಕ ಮಾದರಿ ಅಭಿವೃದ್ಧಿಯನ್ನ ತರ್ತೀವಿ, ನಿಮ್ಮಲ್ಲಿ ಇರ್ತಕ್ಕಂಥ ಜನ ಅಲ್ಲಿ ಅಕ್ರಮವಾಗಿ ಬರೋ ಅವಶ್ಯಕತೆ ಇಲ್ಲ, ಅವರಿಗೆ ಇಲ್ಲೇ ಮನೆಯನ್ನ ಕಟ್ಟಿಕೊಡ್ತೀವಿ, ಕೇರಳವನ್ನ ಸುಭಿಕ್ಷವಾಗಿ ಮಾಡ್ತೀವಿ, ಅಭಿವೃದ್ಧಿಯಲ್ಲಿ ತರ್ತೀವಿ ಅಂತ ಹೇಳ್ಕೊಂಡ್ರೆ ಅವ್ರಿಗೊಂದು ಹೋಲ್ಡ್ ಇದೆ. ಆದ್ರೆ ಅಷ್ಟು ಧೈರ್ಯವನ್ನು ಅವರು ಪ್ರದರ್ಶಿಸ್ತಾರ. ಇವತ್ತು ಕರ್ನಾಟಕದ ಹಿತಾಸಕ್ತಿ, ಕರ್ನಾಟಕದ ಜನ ಏನು ಟ್ಯಾಕ್ಸ್ ಪೇಯಿಂಗ್ ಅಲ್ಲಿ ಇವತ್ತು ಫ್ಲಾಟ್ಗಳನ್ನ ಕೊಡ್ತಿದ್ದೀರಿ, ನಿಜಕ್ಕೂ ಕೂಡ ಅರ್ಹರಿದ್ರೆ ಕೊಡಿ. ಅದರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಎರಡನೇ ಪ್ರಶ್ನೆ ಇರ್ಬೋದು, ಯಾಕಂದ್ರೆ ಅಲ್ಲಿ ಇರ್ತಕ್ಕಂಥವ್ರು ಮನುಷ್ಯ. ಬಡವರಿಗೆ ಸೂರು ಸಿಗಬೇಕು, ಅದು ಏನು ಅರ್ಹರಿಗೆ ಸಿಗಬೇಕು ಅನ್ನೋ ಉದ್ದೇಶ ಹೌದು. ಗುಡಿಯಲ್ಲಿ ಬಿಜೆಪಿ ಅವ್ರ ಮಧ್ಯಪ್ರವೇಶದ ಬಗ್ಗೆ ನೀವಾಗಲೇ ಹೇಳ್ತಾ ಇದ್ರಿ. ಗವರ್ನರ್ ಮಧ್ಯಪ್ರವೇಶಕ್ಕೆ ಆಗ್ರಹವನ್ನ ಮಾಡ್ತಾ ಕಂಪ್ಲೇಂಟ್ ಕೊಟ್ಟು ಆ ಫ್ಲಾಟ್ ಹಂಚಿಕೆನ ನಿಲ್ಲಿಸಿ ಅಂತ ಒಂದು ದೂರನ್ನ ಕೊಟ್ರೆ, ಒಂದ್ ವೇಳೆ ಗವರ್ನರ್ ಬಂದ್ರೆ ಈ ಕಾಂಗ್ರೆಸ್ಗೆ ಯಾವ ತರ ಮುಖಭಂಗ ಆಗುತ್ತೆ? ಗವರ್ನರ್ಗೆ ಇಲ್ಲಿ ಕೇವಲ ಸಜೆಷನ್ ಅನ್ನ ಕೊಡಬಹುದು, ಅವರು ನಿರ್ಧಾರವನ್ನ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದ್ರೆ ಕರ್ನಾಟಕ ಜನ ಮತವನ್ನ ಹಾಕಿ ಅವರನ್ನ ಆಯ್ಕೆ ಮಾಡಿಲ್ಲ. ಅವರಿಗೆ ಅವರದ್ದೇ ಆಗಿರ್ತಕ್ಕಂಥ ಲಿಮಿಟೇಷನ್ಸ್ಗಳಿದಾವೆ, ಅದೇ ರೀತಿಯಾಗಿ ಪವರ್ ಕೂಡ ಇದೆ. ಹಾಗಂದ ಮಾತ್ರಕ್ಕೆ ಡೇ ಟು ಡೇ ಲೈಫ್ನಲ್ಲಿ ಒಂದು ಸರ್ಕಾರ ತೆಗೆದುಕೊಳ್ಳುವಂಥ ನಿರ್ಧಾರಕ್ಕೆ ಅಡ್ಡಿ ಹಾಕುವಷ್ಟರ ಅಧಿಕಾರ ಅವರಿಗಿಲ್ಲ. ಒಂದು ವೇಳೆ ಏನಾದರೂ ಈಗ ಒಂದೊಂದು ಬಿಲ್ ಪಾಸ್ ಆಗುತ್ತೆ, ಅದಕ್ಕೆ ಸೈನ್ ಹಾಕೋದಕ್ಕೆ ಅವರ ಬಳಿಯಲ್ಲಿ ಹೋಗ್ಬೇಕಾಗಬಹುದು ಹೊರತು ಅವರು ನೀವು ಇಂಥದ್ದನ್ನೇ ಮಾಡಿ ಹೀಗೆ ಮಾಡಿ ಅಂತ ಹೇಳೋ ಹಾಗಿಲ್ಲ. ನೀವು ಅಂಥವ್ರಿಗೆ ಮನೆ ಕೊಡಿ ಇಂಥವ್ರಿಗೆ ಮನೆ ಕೊಡಿ ಅಂತ ಹೇಗೆ ಹೇಳೋದಕ್ಕೆ ಸಾಧ್ಯ ಆಗುತ್ತೆ? ಅದನ್ನೇ ನಾನು ಹೇಳ್ತಾ ಇರೋದು, ಬಿಜೆಪಿ ಅವರಿಗೆ ಒಂದು ಸಮಗ್ರವಾದಂಥ ದೃಷ್ಟಿಕೋನನೇ ಇಲ್ಲ ಅಂತ ಹೇಳಿ. ಒಂದು ಮಾನವೀಯತೆಯಾಗಿ ನೋಡ್ತಾ ಇಲ್ಲ, ಎರಡನೇದಾಗಿ ಅವರಿಗೆ ಈ ಜಾತಿ ಧರ್ಮವನ್ನ ಬಿಟ್ಟು ಹೊರಗಡೆ ಬರೋದಕ್ಕಾಗ್ತಾ ಇಲ್ಲ, ಮೂರನೇದಾಗಿ ನೋಡ್ತಾ ಇದ್ರೆ ನಿಜಕ್ಕೂ ವಿಪಕ್ಷಗಳ ಎಷ್ಟು ಪವರ್ಫುಲ್. ವಿಪಕ್ಷಕ್ಕೂ ಕೂಡ ಸರ್ಕಾರದ ಮತ್ತೊಂದು ಅಂಗ ಇದ್ದಾಗೇನೆ, ಅದು ಕೂಡ ಒಂದು ಸಂವಿಧಾನಾತ್ಮಕವಾಗಿರ್ತಕ್ಕಂಥ ಪೊಸಿಷನ್ನೇ. ವಿಪಕ್ಷ ನಾಯಕರಿಗೆ ಎಷ್ಟೆಲ್ಲ ಪವರ್ ಇರುತ್ತೆ, ಅದನ್ನು ಬಳಸಿಕೊಂಡು ಹೇಗೆ ಒಂದು ದೊಡ್ಡ ಮಟ್ಟದ ಆಂದೋಲನವನ್ನೇ ಹುಟ್ಟಾಕ್ಬೋದು ಈ ಒಂದು ವಿಚಾರವನ್ನು ಇಟ್ಕೊಂಡು ಕರ್ನಾಟಕದಲ್ಲಿ ಅನ್ನೋದು ಕೂಡ ಅರ್ಥ ಆಗ್ತಿಲ್ಲ ಅವರಿಗೆ. ಪ್ರತಿ ಬಾರಿ ಗೋಲ್ ಪೋಸ್ಟ್ಗಳು ಚೇಂಜ್ ಆಗ್ತವೆ, ಅವರ ಹೋರಾಟಗಳು ಚೇಂಜ್ ಆಗ್ತವೆ. ಒಂದು ಭಾಷಣವನ್ನಂತೂ ಬಾಹೆಟ್ ಮಾಡಿದ್ದಾರೆ, ಗಂಡಸಾಗಿದ್ರೆ ನೀನು ಹಾಗಾಗಿದ್ರೆ ಕೈಗೆ ಬೆಳೆ ತೊಟ್ಕೊಂಡಿಲ್ಲ ಅಂದ್ರೆ ಇವ್ರಿಗೆ ಅದು ಅರ್ಥ ಆಗ್ತಾ ಇಲ್ಲ. ಇವತ್ತು ನಮ್ಮ ರಾಷ್ಟ್ರಪತಿ ಕೂಡ ಒಬ್ಬ ಮಹಿಳೆ ಇರುವಂಥದ್ದು. ಹೀಗಾಗಿ ಯಾರನ್ನೂ ಕೂಡ ತುಚ್ಛವಾಗಿ ನೋಡದೆ ಒಂದು ಸಮಗ್ರವಾದ ಹೋರಾಟವನ್ನ ಮಾಡಿದ್ರೆ ನಿಜಕ್ಕೂ ಕೂಡ ವಿಪಕ್ಷಕ್ಕೂ ಕೂಡ ಒಂದು ಒಳ್ಳೆ ಹೆಸರು ಬರುತ್ತೆ, ಕರ್ನಾಟಕ ರಾಜ್ಯದಲ್ಲೂ ಕೂಡ ಸಾಕಷ್ಟು ಬದಲಾವಣೆ ಆಗುತ್ತೆ. ಅದೇ ರೀತಿಯಾಗಿ ಸರ್ಕಾರನ ಸರಿದಾರಿಯಲ್ಲಿ ನಡೆಸ್ಕೊಂಡು ಹೋಗೋದಕ್ಕೆ ವಿಪಕ್ಷಗಳಿಗೂ ಕೂಡ ಒಂದು ಅಧಿಕಾರ ಇರೋದ್ರಿಂದ ಆ ನಿಟ್ಟಿನಲ್ಲಿ ನಡೀಲಿ ಅಂತ ಆಶಿಸ್ತಾ ಮುಂದಿನ ಸ್ಟೋರಿ ಕಡೆ ಗಮನ ಕೊಡೋಣ. 2020